ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುಷ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಿರೋದು ಸ್ಪೆಷಲ್ ಎಗ್ ಬುರ್ಜಿ. ಬನ್ನಿ ಇವತ್ತಿನ ವ್ಲಾಗ್ನ ಸಂತೋಷದಿಂದ ಸ್ಟಾರ್ಟ್ ಮಾಡೋಣ. ತುಂಬಾ ದಿನ ಆಗಿತ್ತು ವ್ಲಾಗ್ ಮಾಡಿ. ನನಗೂ ಆ ಕೆಲಸ ಈ ಕೆಲಸ ಆಫೀಸ್ ಎಲ್ಲ ಇದ್ದಿದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು. ಅಂಡ್ ಸೊ ವ್ಲಾಗ್ಸ್ನ ಹಾಕೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು ಪೇಸ್ಟ್ ಮಾಡೋದಕ್ಕೋಸ್ಕರ ಕುಟ್ಟಣಿನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿಗೆ ಕಾಳು ಮೆಣಸು, ಹಾಗೆ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನಕಾಯಿ. ಇದನ್ನ ಇವಾಗ ನೀಟಾಗಿ ಕುಟ್ಕೊಳ್ಳೋಣ. ನೋಡಿ, ಈ ಥರ ರುಬ್ಕೋಬೇಕು. ಮೀನ್ಸ್ ಚೆನ್ನಾಗಿ ಈ ಥರ ಚೆಚ್ಚಿಟ್ಕೋಬೇಕು. ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಕಾಯಿಸಿದ ಮೇಲೆ ಮೊದಲಿಗೆ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದು ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಓಕೆನಾ? ಎಣ್ಣೆ ಚೆನ್ನಾಗಿ ಕಾದಿತ್ತಲ್ಲ, ಸೊ ಹಾಗಾಗಿ ಬೇಗ ಈ ಆನಿಯನ್ ಪೂರ್ತಿ ಫ್ರೈ ಆಗೋಗಿದೆ. ಇವಾಗ ಇಲ್ಲಿಗೆ ನಾವು ಆವಾಗಲೇ ಒಂದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕಬೇಕು. ಫ್ರೇಗ್ರೆನ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಗಾಯ್ಸ್, ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸ್. ಈಗ ಇಲ್ಲಿಗೆ ಕರಿಬೇವಿನ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪಿಲ್ಲ ಅಂತಂದರೆ ನೀವು ಬೇರೆ ಯಾವ ಸೊಪ್ಪಾದರೂ ಆ್ಯಡ್ ಮಾಡ್ಕೋಬೋದು. ಬಟ್ ಕಸೂರಿ ಮೇಥಿ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಅದು ಸ್ವಲ್ಪ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಫ್ಲೇವರ್ ಅಷ್ಟೇ. ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಹೀಗೆ ಎಲ್ಲ ಆ್ಯಡ್ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಯಾಕಂದರೆ ಸಾಲ್ಟ್ ಹಾಕೋದ್ರಿಂದ ಇಲ್ಲಿ ಹಾಕಿದ್ದೀವಲ್ವ ಆನಿಯನ್ ಮತ್ತು ಟೊಮೆಟೊ ಏನಿದೆ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಸಾಲ್ಟ್ ಹಿಡಿಯುತ್ತೆ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತಳ ಹಿಡಿತಾ ಇದೆ ಅನ್ನಿಸ್ತಿದೆ ಅಲ್ವಾ? ಸೊ ಇದಕ್ಕೆ ಇವಾಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ಸ್ವಲ್ಪ ಮುಚ್ಚಿಟ್ಬಿಡೋಣ. ಸ್ವಲ್ಪ ಬೇಯಬೇಕು ಇದು. ಈಗ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಈ ಎರಡು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ಚರ್ ಎಲ್ಲ ನೀಟಾಗಿ ಕಲಸಿದ್ಮೇಲೆ ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ಈ ಥರ ಸ್ವಲ್ಪ ಸ್ಮ್ಯಾಶಿಂಗ್ ಥರ ಮಾಡಬೇಕು. ಬಿಕಾಸ್ ಅಲ್ಲಿರೋ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಇಲ್ಲಿಗೆ 4 ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ನಾನು ಮಸಾಲಾನ ಅಲ್ಲಿ ಏನು ಪೇಸ್ಟ್ ಮಾಡಿದ್ದೆ ಅಲ್ವಾ, ಅದನ್ನು 4 ಮೊಟ್ಟೆಗೆ ಆಗಷ್ಟು ಮಾಡ್ಕೊಂಡಿದ್ದರಿಂದ 4 ಮೊಟ್ಟೆ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ. ಮೊಟ್ಟೆ ಹೊಡೆಯುವಾಗ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ ಅದು ಮೊಟ್ಟೆ ಚೂರು ಏನಾದರೂ ಬಾಣಲಿ ಒಳಗಡೆ ಬಿದ್ದರೆ ಕಷ್ಟ ಆಗುತ್ತೆ. ಇನ್ ಕೇಸ್ ಈ ಥರ ಹೊಡಿಯೋಕ್ಕಾಗಿಲ್ಲ ಅಂತ ಅಂದರೆ ಸೆಪ್ರೇಟಾಗಿ ನೀವು ಬೌಲ್ಗೆ ಹೊಡೆದು ಹಾಕೊಬೋದು. ಈಗ ಇಲ್ಲಿಗೆ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಯಾವುದೇ ಕಾರಣಕ್ಕೂ ಮೊಟ್ಟೆನ ಕದಲಬೇಡಿ. ಹಬೆಯಲ್ಲಿ ಇದನ್ನು ಇವಾಗ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಇವಾಗ ಏನು ಮಾಡಿ ಅಂತಂದರೆ ನೀಟಾಗಿ ಅದನ್ನು ಕಲಿಸ್ಕೋಬೇಕಾಗತ್ತೆ. ಓಕೆನಾ? ಕಲಿಸ್ಕೊಂಡ್ಮೇಲೆ ನೋಡಿ, ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ ಸ್ವಲ್ಪನೇ ಟೈಮ್ ಕೊಟ್ಟು ಕಲಿಸಿ. ಯಾಕಂದರೆ ಕಂಟಿನ್ಯೂಯಸ್ಸಾಗಿ ಕಲಿಸಿದ್ರೆ ಅದು ಪೂರ್ತಿ ಪುಡಿ ಆಗೋಗುತ್ತೆ. ಕೆಲವೊಬ್ರಿಗೆ ತುಂಬ ಪುಡಿ ಆದರೆ ಇಷ್ಟ ಆಗಲ್ಲ ಎಗ್ ಬುರ್ಜಿ, ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಆ್ಯಂಡ್ ಇದು ನಾನು ಚಪಾತಿ ಜೊತೆಗೆ ತಿನ್ನೋದಕ್ಕೆ ಮಾಡ್ತಿರೋದ್ರಿಂದ ನೀಟಾಗಿ ಈ ಥರ ಕಲಿಸ್ಕೋಬೇಕು. 1-2 ಮಿನಿಟ್ಸ್ ಬಿಟ್ಟು ಕಲಿಸ್ಕೊಳ್ಳಿ. ನೋಡಿ, ಇವಾಗ ಹಂಗೆ ಬಿಟ್ಬಿಟ್ಟು ಈ ಥರ ನೀಟಾಗಿ ಕಲಿಸ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಆ್ಯಂಗಲ್ನ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ಈ ಥರ ಮಾಡೋದ್ರಿಂದ ಅದು ನೀಟಾಗಿ ಸೆಗ್ರಿಗೇಟ್ ಆಗಿ ಚೆನ್ನಾಗಿ ಬೇಯುತ್ತೆ. ಆ್ಯಂಡ್ ಚೆನ್ನಾಗಿ ಬೆಂದ ಮೇಲೆ ನೋಡಿ, ಇವಾಗ ಎಗ್ ಬುರ್ಜಿ ರೆಡಿ ಆಗಿದೆ. ನಾನು ಆಗಲೇ ಹೇಳಿದಾಗೆ ಎಗ್ ಬುರ್ಜಿ ಜೊತೆ ಚಪಾತಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಜೊತೆ ಎಗ್ ಬುರ್ಜಿ ಸವಿಯಲು ಸಿದ್ಧ. ಮಕ್ಕಳಿಗೆ ಈ ಥರ ಎಗ್ ಬುರ್ಜಿ ಚಪಾತಿ ರೋಲ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಅವ್ರಿಗೆ ಮಾಡಿಕೊಡಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.